ನಾನೇನು ಹಾಕಲ್ಲ, ದಡ್ಡ ತಿಳ್ಕೊಂಡಿದ್ದೀನಿ ನನ್ನ ನಾನು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ಹೊಲಕ್ಕೆ ಹೋಗಿ ಎಣ್ಣೆ ಹೊಡೆದು ಬಂದ್ವಿ. ಎಣ್ಣೆ ಅಂದರೆ ಅದು ಲದ್ದಿ ಹುಳ ಎಣ್ಣೆ. ಹಾಗಾಗಿ ಸ್ವಲ್ಪ ಜಳಕ ಮಾಡಿಕೊಂಡು ಬ್ಲಾಗಿಗೆ ಸ್ಟಾರ್ಟ್ ಮಾಡ್ತೇನೆ ಗೈಸ್. ಇದು ನೋಡಿ ನಮ್ಮ ಮಾಮನ ಮಗ ಸ್ವಲ್ಪ ಬಾಚಣಿಗೆ ತೊಗೊಂಡು ಸ್ಟೈಲ್ ಮಾಡ್ತಾವನೆ. ಮಾತಾಡು ಎಸ್. ಇವತ್ತು ನಮ್ಮ ಮನೆಗೆ ಏನೋ ಸ್ಪೆಷಲ್ ಅಂತೆ. ಇವತ್ತು ಅವರು ಕೆಲಸಕ್ಕೆ ಹೋಗಿದ್ರು, ನಾನು ಕೆಲಸಕ್ಕೆ ಹೋಗಿದ್ದೆ. ನಮ್ಮ ಹೊಲದಲ್ಲಿ ಇವತ್ತು ನೋಡಿ ಇವೇ ಎಣ್ಣೆ ಕ್ಯಾನ್ ನೋಡಿ, ಇದೊಂದು ಅದೊಂದು ಎರಡು ತೊಗೊಂಡು ಹೋಗಿದ್ವಿ. ಈಗ ನಮ್ಮ ಮನೇಲಿ ಏನು ಸ್ಪೆಷಲ್ ಅಂತ ನೋಡೋಣ. ಓಕೆ, ಒಳಗಡೆ ಬನ್ನಿ. ನೋಡಿ, ಇವನು ಇದರಲ್ಲಿ ನಿಂತಾನಲ್ಲ, ಇವನು ಚಿಕ್ಕವ, ತುಂಬ ಸ್ವಲ್ಪ ವರ್ಡ. ಇವನು ದೊಡ್ಡವ, ನಮ್ಮ ಮಾಮನ ಮಗ. ಕ್ಯೂಟ್, ಮಾತಾಡ್ತಾನೆ, ಚೆನ್ನಾಗಿರ್ತಾನೆ, ಎಲ್ಲರ ಜೊತೆ ಸಖತ್ತಾಗಿರ್ತಾನೆ. ಈಗ ನಮ್ಮ ತಾಯಿ ಜೊತೆ ಮಾತಾಡ. ಏನಕ್ಕಂದರೆ ಇವತ್ತು ಸ್ಪೆಷಲಾಗಿ ಇವತ್ತೆಲ್ಲ ಮನೆಯಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ಸ್ಪೆಷಲಾಗಿ ನಮ್ಮ ತಾಯಿಯವರು ಇವತ್ತು ಫಡ್ ಮಾಡ್ತವ್ರೆ. ಏನಮ್ಮ ಅದು? ಫಡ್ ಮಾಡ್ತವ್ರೆ ಗೈಸ್. ಈಗ ನಾನು ನಮ್ಮ ತಾಯಿ ಈಗ ಫಡ್ ಹೆಂಗೆ ಮಾಡೋದು ಅಂತ ನನಗೆ ಕಲಿಸ್ತಾರೆ ನಮ್ಮ ತಾಯಿಗೆ. ಅಮ್ಮ, ಫಡ್ಡಲ್ಲಿ ಏನೇನು ಹಾಕಿದ್ವಿ, ಏನೇನಿಲ್ಲ ಅನ್ನೋದು ನನಗೂ ಕಲಿಸ್ಬೇಕು. ಯಾಕಂದ್ರೆ ನೀವು ಇಲ್ದಾಗ ನನಗೆ ಒಂದೊಂದು ದಿನ ಊಟ ಮಾಡಿ ಬೇಜಾರಾಗಿದೆ. ಅದಕ್ಕೆ ನಾನು ಊಟ ಮಾಡಿ ಕಲ್ತ್ಕೋತೇನೆ, ಏನಾರು ಮಾಡಿ ತಿನ್ನೋದಂತೇಳಿ. ಹಾಂ, ತೊಡ್ರಿ. ಈಗ ಸ್ಟಾರ್ಟಿಂಗಲ್ಲಿ ಗ್ಯಾಸ್ ಇದರಲ್ಲಿ ಏನೇನು ಹಾಕ್ಬೇಕು ಅಂತ ನಮ್ಮ ತಾಯಿ ತೋರಿಸ್ತಾರೆ ನೋಡಿ. ಓಕೆ, ಇದು ತುಂಬ ದೊಡ್ಡ ಡಬ್ರಿ. ಈ ಡಬ್ರಿಯಲ್ಲಿ ನಮ್ಮ ತಾಯಿ ಗ್ಯಾಸ್ ನೋಡಿ ಗುರು, ಈ ದೊಡ್ಡ ಡಬ್ರಿಯಲ್ಲಿ ಗ್ಯಾಸ್ ನೋಡಿ, ಈ ದೊಡ್ಡ ಡಬ್ರಿಯಲ್ಲಿ ನಮ್ಮ ತಾಯಿ ಏನೇನು ಹಾಕಿದ್ದಾರೆ ಅಂತ ಹೇಳ್ತಾ. ಓಕೆ ಮಾ, ಏನೇನು ಹಾಕಿದ್ದಾರೆ ಅಂತ ಹೇಳು. ಉದ್ದಿನ ಬೇಳೆ, ಹಾಂ, ಅಕ್ಕಿ, ಹಾಂ, ಚೊಚ್ಚಾಗಿ ತೊಳೆದು ನೆನೆ ಹಾಕಿ, ಉದ್ದಿನ ಬೇಳೆ ಅದ್ರಾಗ ಈ ಎಲ್ಲ ನೆನೆ ಹಾಕಿ ಮಿಕ್ಸರ್ ಮಾಡ್ಕೊಂಡು ಸೋಡಾ ಪುಡಿ ಹಾಕಿ, ಉಪ್ಪು ಹಾಕಿ, ಆಮೇಲೆ ಚಿಟ್ಕಿಯ ಉಪ್ಪು, ಚಿಟ್ಕಿಯ ಸೋಡಾ ಪುಡಿ ಹಾಕಿ, ಎಣ್ಣೆ ಸೋಡಾ ಹಾಕಿ ಕಲಸಿ ರಾತ್ರಿ ಇಟ್ಟಿದ್ರೆ ಒಂದಿನ ಅದನ್ನ ನೆನಕ್ಕೆ ಇಡ್ಬೇಕು. ಆಮೇಲೆ ಮುಂಜಾನೆ ಎದ್ಗಳಿ ನಾಷ್ಟ ಮಾಡ್ಕೋಬೇಕು. ಬೇಕಂದ್ರೆ ಗಾಯಸ್ ಇದನ್ನೇನ ಎಲ್ಲ ರೆಡಿ ಮಾಡ್ಕೊಂಡು ಒಂದಿನ ಇದನ್ನ ಮಿಕ್ಸಿ ಮಾಡಿ ಆದ್ರೆ ಒಂದಿನ ಅದನ್ನ ಇಟ್ಬೇಕು. ಅದನ್ನ ಒಂದಿನ ರಾತ್ರಿ ಇಟ್ರೆ ಬೆಳಗ್ಗೆ ನಾಷ್ಟ ಮಾಡ್ಬೋದು. ನೆನಕ್ಕೆ ಇಡ್ಬೇಕು ಅದನ್ನ. ಆಮೇಲೆ ಈಗ ಫಡ್ ಒಲಿ ಮೇಲೆ ಯಾಕೆ ಮಾಡ್ತಾ ಇದೆಯಾ? ಒಲಿ ಮೇಲೆ ಗ್ಯಾಸ್ ದುಬಾರಿನೂ ಆತ. ಆ ಗ್ಯಾಸ್ ಒಲಿ ಗ್ಯಾಸಿನ ಒಲಿ ಮೇಲೆ ತಿನ್ಬಾರ್ದು ಅದನ್ನ ಬಾಳ. ಅದು ಚೆನ್ನಾಗಿ ಕಾಣಿಸಲ್ಲ. ಅದು ಫಡ್ ಸಖತ್ತಾಗಿ ಆಗಲ್ಲ ಗುರು. ಅದನ್ನು ಈಗ ಗುರು ಈಗ ನೋಡಿ ನಮ್ಮ ತಾಯಿ ಈಗ ಹೇಳ್ತಾಳೆ, ಅಮ್ಮ ನನಗೆ ಕಲ್ಸು, ನಾ ಮಾಡ್ತೀನಿ. ಗುರು ಇವತ್ತು ಫಡ್ ನಾನು ಮಾಡ್ತಾ ಇದ್ದೀನಿ. ನಮ್ಮ ತಾಯಿ ಆಗ್ಲಿಂದ ಸ್ವಲ್ಪ ಮಾಡ್ಯಾಳ ನೋಡಿ. ಇವೆಲ್ಲ ನಮ್ಮ ತಾಯಿ ಮಾಡಿರೋದು. ಈಗ ನಾನು ಮಾಡ್ದೇನೆ ಫಡ್ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಅಮ್ಮ, ಇದು ಎಣ್ಣೆ ಹಾಕಿ ಫಸ್ಟ್ ಈಗ ನೋಡ್ರಿ ತುಂಬಿ 4 ಇದ್ರಲ್ಲಿ ಹಾಕ್ಬೇಕು. ಹಾಂ, 4 ಖಾನೆಲ್ಲ ನೋಡಮ್ಮ. ಇಲ್ಲಿ ನಾ ಹೆಂಗೆ ಮಾಡ್ತೇನೆ ಗುರು, ನಾ ಸ್ಟಾರ್ಟಿಂಗಲ್ಲಿ ಮಾಡ್ತಾ ಇದ್ರು ಚೆನ್ನಾಗಿ ಮಾಡ್ತಾ ಇದ್ನಲ್ಲ. ನಮ್ಮ ತಾಯಿಗೆ ಮಾಡಿದ್ರೆ 3 ಖಾನೆ ಹಾಕಾಗ ಕಮ್ಮಿ ಮಾಡೋಣ. ತಡ್ಕೊಳಮ್ಮ, ನಾನೇನು ಹಾಕಲ್ಲ, ದಡ್ಡ ತಿಳ್ಕೊಂಡಿದ್ದೀನಿ ನನ್ನ. ಹಾಂ ಗುರು ನೋಡಿ, ಈಗ ಹಾಕಿದ್ದೀನಿ ನಾನು. ಈಗ ಬೇಯ್ಬೇಕು, ನಾವು ಬೇಯಿಸ್ಬೇಕದ, ಸ್ವಲ್ಪ ಬೇಯಿಸ್ಬೇಕು ಗುರು. ಈಗ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಕಲಿತಲ್ಲ ನಮ್ಮವ್ವ. ನಾ ಎಷ್ಟು ಹಾಕಿದ್ರೆ 2, 4, 6, 7. ಓಕೆ ಅಮ್ಮ, ಅದು ಬೇಯಿಸೋಕೊಂದು 10 ಸೆಕೆಂಡ್ ಸಾಕು ಏನು? 30 ಸೆಕೆಂಡ್ ಬೇಕು? 30 ಸೆಕೆಂಡ್. ಈಗ ಚಮಚಲಿ ಅದನ್ನ ತಿರು ಹಾಕ್ಬೇಕಾ? ಹಾಂ, ಸ್ವಲ್ಪ ಜೋರಾಗಿ ಮಾತಾಡ, ಅವರು ಕೇಳಿ ಬೇಯಿಸ್ಬೇಕು. ಕಡಕ್ ಕಾಣೋಗಿನ ಕಡಕ್ ಆಗ್ಬೇಕು. ಆಮೇಲೆ ಚಮಚಿ ತಗೊಂಡು ಬೇಯಿಸ್ಬೇಕು. ಗುರು, ನಮ್ಮ ತಾಯಿಗೆ ಇವತ್ತು ಮಂಡಿ ನೋವು ತುಂಬ ಜೋರಾಗಿದೆ. ಅದಕ್ಕೆ ಅವರು ಕೂತ್ಕೊಂಡು ನಮ್ಮ ತಂಗಿಗೆ ಸ್ವಲ್ಪ ಆರಾಮಿಲ್ಲ. ಹಾಗಾಗಿ ನಮ್ಮ ತಂಗಿ ಮಾಡಿರೋ ಹಿರಿಯತನಕ್ಕೆ ನಮ್ಮ ಮನ್ಯಾಗ ತಿನ್ನೋಕೆ ಮಾಡಿರೋದು ನಮ್ಮ ತಾಯಿ ಬಂದು ಮಾಡ್ತಾಳೆ. ಓಕೆ, ಈಗ ನಾನು ಮಾಡ್ತಾಯಿದ್ದೀನಿ.
ನೋಡೋಣ ಗೈಸ್. ಈಗ ಬೇಯಿಸ್ಬೇಕೇನೋ ಕೊಡಿ ಚಮಚಿ ಕೂಡ ಇನ್ನೂ ಸ್ವಲ್ಪ ಬೇಯಬೇಕನ ಮತ್ತವು ಹಾಂ ಬೇಯಬೇಕು. ಹ್ಞೂ ಫಡ್ ಮಾಡ್ಕೋತ ಕತ್ಕೊಳ್ಳಿ ಗೈಸ್, ಕಲ್ತ್ಕೊಳ್ಳಿ. ಏನಕ್ಕಂದರೆ ಈಗ ನಾವು ಒಂದೊಂದು ಹೇಳಕ್ ಬರಲ್ಲ ಟೈಮಿಂಗು. ಒಂದು ದುಕಾನ್ ಅಂಗಡಿ ಅದನ್ನು ತೆಗಿಬೋದು, ಇಲ್ಲ ಎಲ್ಲಾದ್ರೂ ಫಂಕ್ಷನ್ ಹೋದ ಫ್ರೆಂಡ್ಸ್ ಸರ್ಕಲಲ್ಲಿ ಹೊರಗಡೆನೂ ಮಾಡ್ಬೋದು. ಹಾಗಾಗಿ ತಾಯಿ ಜೊತೆ ಇದ್ದಾಗ ಎಲ್ಲ ಕಲ್ಕೋಬೇಕು, ಇಲ್ಲಾಂದರೆ ತಾಯಿನೇ ಕಲಿಸೋದು. ತಡಿಯಮ್ಮ ನಾನು ಏನು ಮಾಡ್ತೇನೆ, ರೌಂಡ್ ಮಾಡ್ಬೇಕನೆ. ಹಾಂ ಗುರು ನಾನು ಕಲ್ತ್ಬಿಟ್ಟೆ ಫಡ್ಡು. ನಾನು ಮಾಡ್ತಾರೋ ಜೂಮ್ ಮಾಡು, ಜೂಮ್ ಬೇಡ. ಹಾಂ ಅಷ್ಟೇ ನೋಡಿ ಗೈಸ್, ನಾನು ಒಲಿ ಮೇಲೆ ಫಡ್ ರೆಡಿ ಮಾಡೋದನ್ನು ಕಲಿತಾ ಇದ್ದೀನಿ. ಅಯ್ಯೋ ಫಡ್ ಹಾಳಾಯ್ತು ಅಮ್ಮ, ಅಮ್ಮ ಫಡ್ ಹಾಳಾಯ್ತಮ್ಮ ಇಲ್ಲಿ ನೋಡಿದೆ. ಹೇ ಉಲ್ಟಾ ಸೇರ್ ಹೋಗ್ತಿತ್ತು. ಬೇದಿಲ್ಲ, ಕನ್ನಡದಲ್ಲಿ ಮಾತಾಡಮ್ಮ, ಅವ್ರಿಗೆ ಗೊತ್ತಾಗಲ್ಲ ಪಾಪ. ಉಲ್ಟಾ ಹಾಕ್ತಾರೆ, ಹಿಂಗ್ ಹಾಕ್ಬೇಕು. ಬಟ್ ಮಾಡ್ತೀನಿ ನಾವ, ಓ ಹಂಗ ಹಾಕ್ಬೇಕು. ಉಲ್ಟಾ ಮಾಡಿದ್ರೆ ಹಾಂ ಗೊತ್ತಾದ ಗುರು. ಆದರೂ ನನಗೆ ಅಷ್ಟೊಂದು ಗೊತ್ತಾಗಲಿಲ್ಲ, ಈಗ ಸ್ಟಾರ್ಟಿಂಗ್ ಗೊತ್ತಾಯ್ತು. ಏನಂದ್ರೆ ತಾಯಿ ಹೇಳಿದಾಗಲೇ ಗೊತ್ತಾಗೋದು ಗುರು. ಈಗ ಫಡ್ ಟೆಸ್ಟಿಂಗ್ ಮಾಡೋಣ ಅಮ್ಮ. ಇದ್ರ ಮ್ಯಾಗ ಚಟ್ನಿ ಬೇಕಲ್ಲ, ಚಟ್ನಿ ಹಾಕಿ ರೆಡಿ ಮಾಡ್ರಿ. ಹಾಂ ಗುರು, ಈ ಕಡೆ ನೋಡೋಣ. ಚಟ್ನಿ ರೆಡಿಯಾಗಿದೆ. ನಮ್ಮ ತಂಗಿ ಮಾಡಿರೋದು ಇನ್ನೂ ಅರ್ಧಂಬರ್ಧ ಆಗೈತಂತೆ. ನೋಡೋಣ ತಡಿ. ಚಟ್ನಿಯಲ್ಲಿ ರಬ್ಬಲೇ ಬಿದ್ದಿದ್ದು ಗೈಸ್. ಗುರು ನೋಡಲಿಲ್ಲ ನಾನು, ಅದು ನಮ್ಮ ತಂಗಿ ರೆಡಿ ಮಾಡಿ ಒಟ್ಟು ಚಟ್ನಿ ರೆಡಿಯಾಗಿದೆ. ಅಂದ್ರೆ ಅಮ್ಮ ಇದು ಚಟ್ನಿ ಸಾಲಲ್ಲ ನಮಗೆ. ಸಾಲಲ್ಲ ಇಡು, ಚಟ್ನಿ ಸಾಲಲ್ಲ ಇದು. ಹಾಂ ಚಟ್ನಿ ಸಾಲಲ್ಲ. ಏನ್ ಮಾಡ್ಬೇಕು? ಚಟ್ನಿ ಸಾಲಿಟ್ರೆ ಏನು ಮಾಡ್ಬೇಕಂದ್ರೆ ಇನ್ನೊಂದು 2 ತೆಂಗಿನಕಾಯಿ ಹೊಡೆದು ಚಟ್ನಿ ಮಾಡ್ಬೇಕು. ಏನಕ್ಕಂದ್ರೆ ಇಲ್ಲೇ ತುಂಬ ಮನೆಯಲ್ಲಿ ನಮ್ಮ ಮಾಮನ ಮಕ್ಕಳು ಮತ್ತು ನಾವು ತುಂಬ ಜನ ಇದ್ದೀವಿ ಗೈಸ್ ಮನೆಯಲ್ಲಿ. ಅಂದ್ರೆ ಒಂದು 15-20 ಮಂದಿ ಮನೇಲಿ ಬರ್ತೇವೆ ನಾವು. ನೋಡಿ ತಿನ್ನಕ್ಕಂತಾನೆ ಕಾಯ್ಕೊಂಡು ಕುಂತಾನವ ಅಲ್ಲಿ. ಹಿಡಿ ನೋಡ ನಮ್ಮ ಮಾಮನ ಮಗ ನೋಡಲ್ಲಿ ತಿನ್ನಕ್ಕಂತಾನೆ ಕಾಯ್ಕೊಂಡು ಕುಂತಾನ. ಓಕೆ ಗ್ಯಾಸ್ ಈ ಕಡೆ ನೋಡಿ. ಈಗ ಫಸ್ಟ್ ಕ್ಲಾಸ್ ಏನು ಕಲ್ತಿಲ್ಲ ನಾವು, ಅರ್ಧಂಬರ್ಧವ ಕಲ್ತ್ವಿ. ಈಗ ನಾವು ಇನ್ನೂ ನಮ್ಮ ತಾಯಿ ನಾನು ಹಾಕಿರೋ ಫಡ್ನ ಇನ್ನೂ ತಯಾರು ಮಾಡೋದ್ರಲ್ಲೇ ಇದ್ದಾಳೆ. ಓಕೆ ಫಡ್ ತೊಗೊಂಡು ಬಾಗಿಡೆ ಫಡ್ ತೊಗೊಂಡೆ ನೋಡಿ ಗೈಸ್. ಈಗ ನಾವು ತೆಗ್ದಿರೋ ತಾಯಿನ ಈಗ ನಮ್ಮ ತಾಯಿ ಮಾಡಿರೋದನ್ನ ಈಗ ನಾನು ಅಂದರೆ 7 ಮಾಡಿದ್ದೀನಿ. ಹೆಸರಲ್ಲಿ ಬೇಳೆ ಬೇಯಿಸ್ಕೊಡೋಣ. ಓಕೆ ಕೊಡ ಮೇಲೆ ನಾನು ತೆಗಿದ್ದೀನಿ ತಾಯಿ ಹೆಸರಲ್ಲಿ. ಹೀಗೆ 1 2 3 4 5 6 7 ಆಯಿತು. ಓಕೆ ಇದೇ ನೋಡಿ ಎಲ್ಲ ನಾನೇ ಮಾಡಿರೋದು ಅಲ್ವಾ, ನಮ್ಮ ತಾಯಿನೂ ಕೂಡ ಮಾಡಿರೋದು. ಈಗ ನಮ್ಮ ತಂಗಿ ಬಂದು ಕೆಲಸ ಮಾಡಮ್ಮ ಇಲ್ಲೇ ಗೊತ್ತಾಗಲ್ವಾ ನಿನಗೆ ಗೈಸ್ ಕಟ್ಟಿದ್ರೆ